टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ತಮ್ಮೆಲ್ಲ ಮಾಹಿತಿಗೆ ಏನು ಮಹಾರಾಷ್ಟ್ರದಲ್ಲಿ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇವೆ. ಅದರಲ್ಲೂ ಮುಂಬೈಗೆ ಬರು ಹೋಗುವಂಥವ್ರ ಸಂಖ್ಯೆ ಜಾಸ್ತಿ ಇದೆ. ಮುಂಬೈ ಪೂನಾ ಸೇರಿದಂತೆ ಕಡೆ ಭಾಗದಲ್ಲಿ 3 ಜನರನ್ನು ಬಲಿ ಪಡೆದಿದೆ. ಮಹಾರಾಷ್ಟ್ರದಲ್ಲಿ 3 ಜನ ಸತ್ತಿದ್ದಾರೆ. ಒಂದೇ ದಿನ 45 ಕೇಸ್ಗಳು ಪತ್ತೆಯಾಗಿವೆ. ಮುಂಬೈನಲ್ಲಿ 35 ಮತ್ತು ಪುಣೆನಲ್ಲಿ 4 ಕೇಸ್ಗಳು. ಜನವರಿಯಿಂದ ಮೇವರೆಗೆ 6891 ಜನರಿಗೆ ಕೋವಿಡ್ ಪಾಸಿಟಿವ್ ಆಗಿದೆ. 6891 ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಒಂದಷ್ಟು ಜಾಗೃತೆ ವಹಿಸಿ, ಭಯ ಪಡುವಂಥದ್ದೇನಿಲ್ಲ. ಈ ತುಂಬ ರೋಗ ರುಜಿನಗಳಿಂದ ಬಳಲ್ತಿರೋರು ಮಾತ್ರ ಯೋಚನೆ ಮಾಡಬೇಕಷ್ಟೇನೆ. ಈ ಬಂದವರೆಲ್ಲ ಸತ್ತು ಬಿಡ್ತಾರೆ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಹಿಂದೆಲ್ಲ ನೋಡಿದ್ದೀವಿ ನಾವು. ಕೊರೋನಾ ಭಯ ಅಷ್ಟಾಗಿ ಇಲ್ಲ. ಭಯ ಬೇಡ, ಆದರೆ ಮುಂಜಾಗ್ರತೆ ಬೇಕಷ್ಟೇನೆ. ಸೊ ಈಗ ಭಾರತದಾದ್ಯಂತ ಇಷ್ಟೆಷ್ಟು ಕೇಸ್ಗಳು. ಮುಂಬೈನಲ್ಲಿ 35 ಕೇಸ್ಗಳು, ಪೂನಾದಲ್ಲಿ 4 ಕೇಸ್ಗಳಿವೆ. ಒಟ್ಟು 6891 ಜನರಿಗೆ ಪಾಸಿಟಿವ್ ಆಗಿದೆ. ಮಹಾರಾಷ್ಟ್ರ 1ರಲ್ಲಿ. ಇದು ನೋಡಿ ಸ್ಥಿತಿ. ದೇಶಾದ್ಯಂತ ಕೊರೋನಾ ಅಲೆ ಸದ್ದಿಲ್ಲದನ್ನೇ ಹೇಳ್ತಾ ಇದೆ. ಈಗಾಗಲೇ ಅಲರ್ಟ್ ಘೋಷಣೆ ಮಾಡಿದೆ ಸರ್ಕಾರ. ಕೇರಳದಲ್ಲಿ ವಿಪರೀತ ಜಾಸ್ತಿ ಆಗ್ತಿದೆ. ಕೇರಳ ಸರ್ಕಾರ ಈಗಾಗಲೇ ಒಂದು ಇನ್ಸ್ಟ್ರಕ್ಷನ್ ಹೊರಡಿಸಿದೆ. ಮಾಸ್ಕ್ ಧರಿಸ್ಕೊಂಡು ಓಡಾಡಿ. ಏನಾದರೂ ಈ ರೀತಿ ಲಕ್ಷಣಗಳಿದ್ರೆ ಆಸ್ಪತ್ರೆಗೆ ಬನ್ನಿ, ಪರೀಕ್ಷೆ ಮಾಡಿಸ್ಕೊಳ್ಳಿ. ಇದು ಈಗಾಗಲೇ ಕೇರಳ ಸರ್ಕಾರ ಕಟ್ಟುನಿಟ್ಟಿನ ಆಜ್ಞೆಯನ್ನು ಹೊರಡಿಸಿದೆ. ಬೇರೆ ಬೇರೆ ರಾಜ್ಯಗಳದ್ದು ಕೂಡ ಅದೇ ಸ್ಥಿತಿ. ಕರ್ನಾಟಕವೂ ಕೂಡ ಒಂದಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ತಾ ಇದೆ. ಬನ್ನಿ, ನಮ್ಮ ಪ್ರತಿನಿಧಿ ಹರೀಶ್ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ ದೆಹಲಿಯಿಂದ. ಹರೀಶ್, ನೋಡಿ, ಸದ್ದೇ ಇಲ್ಲದೇ ಇದರ ಅಲೆಗಳು ಹೇಳ್ತಾ ಇವೆ. ಮತ್ತೊಂದು ಸರಿ ಕೊರೋನಾ ಏನಾದರೂ ಅಪ್ಪಳಿಸ್ಬಿಡುತ್ತಾ ಅನ್ನುವಂಥ ಭಯ, ಭೀತಿ ಶುರುವಾಗಿದೆ. ಯಾಕಂದರೆ ಹಿಂದೆಲ್ಲ ಇಡೀ ದೇಶ ಏನು, ಇಡೀ ಪ್ರಪಂಚವೇ ಎಷ್ಟರ ಮಟ್ಟಿಗೆ ನಡುಗಿತ್ತು ಅದನ್ನು ನೋಡಿದ್ದೀವಿ. ಈಗ ಅದರ ಮುಂದುವರೆದ ಭಾಗ. ಯಾಕಂದರೆ ಹಾಂಗ್ಕಾಂಗಲ್ಲಿ, ಸಿಂಗಾಪುರಲ್ಲಿ, ಥಾಯ್ಲೆಂಡ್ನಲ್ಲಿ ವಿಪರೀತ ಕೇಸ್ಗಳು ಬಂದಿವೆ. ಜೊತೆಗೆ ಏನಂದರೆ ಅಲ್ಲಿಗೆ ಹೋಗಿ ಬಂದಿರುವಂಥವ್ರು, ಯಾಕಂದರೆ ದೊಡ್ಡ ಸಂಖ್ಯೆಯಲ್ಲಿ ರಜಾ ಇರೋದ್ರಿಂದ ಈ ಟೂರಿಸ್ಟ್ಗಳು ಕೂಡ ದೊಡ್ಡ ಸಂಖ್ಯೆಯಲ್ಲಿ ಹೋಗಿರ್ತಾರೆ, ಬರ್ತಾರೆ. ಅವರು ಕೂಡ ಕೊರೋನಾ ಹೊತ್ಕೊಂಡ್ಬಂದಿರ್ಬೋದು ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ಇಡೀ ದೇಶಾದ್ಯಂತ ಸ್ಥಿತಿಗತಿಗಳು ಯಾವ ರೀತಿ ಇದೆ, ಕೇಂದ್ರ ಸರ್ಕಾರ ಯಾವ ರೀತಿ ಇದಕ್ಕೆ ಸಂಬಂಧಪಟ್ಟಂಗೆ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ತಾ ಇದೆ? ಹರೀಶ್. ಹೌದು ರಂಗನಾಥ್, ಸಿಂಗಾಪುರ, ಥೈಲ್ಯಾಂಡ್, ಮಲೇಷಿಯಾ ಈ ತರದ ದೇಶಗಳಲ್ಲಿ ಕೊರೋನಾ ಮತ್ತೆ ಉಲ್ಬಣಗೊಳ್ತಾ ಇದೆ. ಇದರಿಂದ ಭಾರತಕ್ಕೂ ಕೂಡ ಕಂಟಕ ಎದುರಾಗುತ್ತೆ ಅನ್ನುವಂಥ ದೃಷ್ಟಿಯಿಂದ ಅನೇಕ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೂಡ ಕೈಗೊಳ್ಳಲಾಗ್ತದೆ. ಬಹು ಮುಖ್ಯವಾಗಿ ಭಾರತದಲ್ಲಿ ಸೈಲೆಂಟ್ ಆಗಿ ಕೊರೋನಾ ಹಬ್ತಾ ಇರುವಂತಹದ್ದು ದೊಡ್ಡ ದೊಡ್ಡ ನಗರಗಳಲ್ಲಿ, ಬಹು ಮುಖ್ಯವಾಗಿ ಮುಂಬೈ ಆಗಿರ್ಬೋದು, ದೆಹಲಿ, ಜೊತೆಗೆ ಬೆಂಗಳೂರು, ಕೋಲ್ಕತ್ತಾ ಈ ನಗರಗಳಲ್ಲಿ ಕೊರೋನಾ ನಿಧಾನವಾಗಿ ಹಬ್ತಾ ಇರುವಂಥದ್ದು. ಆದರೆ ತೀವ್ರ ರೀತಿಯಾಗಿ ಕೊರೋನಾ ಹೆಚ್ಚು ಪರಿಣಾಮ ಬೀಳ್ತಾ ಇಲ್ಲ. ಆದರೂ ಕೂಡ ಸೌಮ್ಯವಾದಂತಹ ಜ್ವರ ಆಗಿರ್ಬೋದು ಮತ್ತೆ ಪರಿಣಾಮಗಳು ಬೀರ್ತಿದೆ. ಮತ್ತೆ ಕೆಲವರು ಕೂಡ ಸಾವನ್ನಪ್ಪಿರುವಂತಹ ವರದಿಗಳು ಕೂಡ ಆಗ್ತಾ ಇರುವಂಥದ್ದು. ಬಹು ಮುಖ್ಯವಾಗಿ ಮುಂಬೈನಲ್ಲಿ 3 ಸಾವನ್ನಪ್ಪಿದ್ದಾರೆ. 128ಕ್ಕೂ ಹೆಚ್ಚು ಕೇಸ್ಗಳು ಈಗ ಪತ್ತೆ ಆಗಿರುವಂತಹದ್ದು. ಕಳೆದ 3 ತಿಂಗಳಲ್ಲಿ 200ಕ್ಕೂ ಹೆಚ್ಚು ಕೇಸ್ಗಳು ಪತ್ತೆ ಆಗಿರುವಂತಹದ್ದು. ಅದರಲ್ಲಿ ಒಂದಷ್ಟು ಜನ ಬಹು ಮುಖ್ಯವಾಗಿ ಅವರೆಲ್ಲ ಆಸ್ಪತ್ರೆಯಿಂದ ಹೋಗಿರುವಂತಹದ್ದು. ಮತ್ತೆ ಬಹು ಮುಖ್ಯವಾಗಿ ಅವರೆಲ್ಲ ಕೂಡ ಚೇತರಿಸಿಕೊಂಡಿದ್ದಾರೆ. ಇನ್ನು ದೆಹಲಿಯಲ್ಲೂ ಕೂಡ ತೀಕ್ಷ್ಣವಾಗಿ ಹಬ್ತಾ ಇದೆ. ಹೀಗಾಗಿ ದೆಹಲಿ ಸರ್ಕಾರ ಕೂಡ ಬಹು ಮುಖ್ಯವಾಗಿ ಒಂದು ಅಡ್ವೈಸರಿಯನ್ನ ಜಾರಿ ಮಾಡಿರುವಂತಹದ್ದು. ಎಲ್ಲ ಆಸ್ಪತ್ರೆಗಳಲ್ಲೂ ಕೂಡ ಬೆಡ್ಗಳಾಗಿರ್ಬೋದು, ಆಕ್ಸಿಜನ್ ಆಗಿರ್ಬೋದು, ಮತ್ತೆ ಕೊರೋನಾ ಚಿಕಿತ್ಸೆಗೆ ಬೇಕಾದಂತ ಎಲ್ಲ ಉಪಕರಣಗಳು ಕೂಡ ಸರ್ವ ಸಿದ್ಧ ಆಗಿರಬೇಕು. ಮತ್ತೆ ಆಸ್ಪತ್ರೆಗಳಲ್ಲಿ ಬೆಡ್ಗಳಾಗಿರ್ಬೋದು, ಆಕ್ಸಿಜನ್ ಎಲ್ಲವೂ ಕೂಡ ಸಿದ್ಧತೆಯಿಂದ ಕೂಡಿರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸೂಚನೆ ಕೂಡ ಕೊಡಲಾಗಿದೆ. ಬಹು ಮುಖ್ಯವಾಗಿ ಇನ್ನು ಮುಂಬೈನಲ್ಲೂ ಕೂಡ ಇದೇ ರೀತಿಯಾದಂತಹ ಅಡ್ವೈಸರಿನ ಹೊರಡಿಸಲಾಗಿದೆ. ಮತ್ತೆ ಕೇರಳದಲ್ಲೂ ಕೂಡ ಜೊತೆಗೆ ಮಾನ್ಸೂನ್ ಕೂಡ ಬರ್ತಾ ಇದೆ. ಮಾನ್ಸೂನ್ ಜೊತೆಗೆ ಕೊರೋನಾ ಕೂಡ ಇದ್ರೆ ತೀಕ್ಷ್ಣವಾಗಿ ಹಬ್ಬುತ್ತೆ ಅನ್ನುವಂಥ ಆತಂಕ ಕೂಡ ಇದೆ. ಹೀಗಾಗಿ ಆರೋಗ್ಯ ಸೇವಾ ಮಹಾನಿರ್ದೇಶಕರ ಸಭೆಯನ್ನ ದೆಹಲಿಯಲ್ಲಿ ಕರೆಯಲಾಗಿತ್ತು. ಕೇಂದ್ರ ಸರ್ಕಾರ ಕೂಡ ಇದನ್ನ ಬಹಳಷ್ಟು ಅಂದ್ರೆ ಪರಿಣಾಮಕಾರಿಯಾಗಿ ನೋಡ್ತಿರುವಂತಹದ್ದು. ಅಂದ್ರೆ ದೇಶದಲ್ಲಿ ಯಾವ್ಯಾವ ರಾಜ್ಯದಲ್ಲಿ ಕೊರೋನಾ ಹಬ್ತಾ ಇದೆ, ಅದರ ಪರಿಣಾಮಗಳು ಹೇಗಾಗ್ತದೆ, ಮತ್ತೆ ಸಿದ್ಧತೆಗಳು ಹೇಗಿದೆ ಅನ್ನುವಂಥ ಸಂಪೂರ್ಣವಾದಂತಹ ಸಿದ್ಧತೆಯ ಒಂದು ಅವಲೋಕನವನ್ನ ಕೇಂದ್ರ ಸರ್ಕಾರ ಮಾಡಿದೆ. ಕೇಂದ್ರ ಆರೋಗ್ಯ ಸೇವಾ ಮಹಾನಿರ್ದೇಶಕರ ನೇತೃತ್ವದಲ್ಲಿ ಕಳೆದ 3 ದಿವಸಗಳಿಂದ ಸಭೆ ಕೂಡ ಆಗಿದೆ. ಜೊತೆಗೆ ICMR ಆಗಿರ್ಬೋದು, ಇನ್ನಿತರ ಕೇಂದ್ರದ ಸಂಸ್ಥೆಗಳು ಕೂಡ ಈ ಒಂದು ಕೊರೋನಾ ಹಬ್ತಾ ಇರುವಂತ ರೀತಿ ಮತ್ತೆ ಇದರ ಸಂಪೂರ್ಣವನ್ನ ಅಧ್ಯಯನವನ್ನ ಮಾಡಿ ಆಯಾ ರಾಜ್ಯಗಳಿಗೆ ಸಲಹೆಯನ್ನು ಕೊಡ್ತಾ ಇರುವಂತದ್ದು. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.